ಸಾರಿ ಯೇಸುವಿನ ಕಡೆಗೆ ನೋಡ್ರಿ. ಆ ಶ್ರೀಮಂತನು ಯೇಸುವಿನ ಕಡೆಗೆ ನೋಡ್ದ. ನಿಧಿ, ನಿಜವಾದಂತ ನಿಧಿ ಯಾರು ಗೊತ್ತಾ? ಯೇಸು ಸ್ವಾಮಿನೇ. ನೀನು ಈ ಲೋಕದಲ್ಲಿ ಯಾವ ನಿಧಿಗಳು ನಿನ್ನ ಸಂತೋಷ ಕೊಡಲ್ಲ. ತಾತ್ಕಾಲಿಕವಾಗಿ ನಿನ್ನ ಕೊರತೆ ನೀಗುತ್ತದೆ. ಅದೇ ಇಂದು ನಾಳೆ ಎಂದೆಂದಿಗೂ ಪರ್ಮನೆಂಟ್ ಆಗಿ ಸಂತೋಷವನ್ನು ಕೊಡಲು ಒಬ್ಬರು ಬಂದಿದ್ದಾರೆ ನಿಮ್ಮೂರಿಗೆ. ಆತನೇ ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ, ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕಾರಿಗೆ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ, ನಮ್ಮೆಲ್ಲರ ರೋಗಗಳನ್ನು ಆತನು ಹೊತ್ತುಕೊಂಡು, ನಮ್ಮೆಲ್ಲರ ಪಾಪಗಳನ್ನು ಆತನು ಹೊತ್ತುಕೊಂಡು, ನಮ್ಮೆಲ್ಲರ ಒಳ್ಳೆಯದಕ್ಕಾಗಿ ಆತನ ಮುಖದ ಮೇಲೆ ಎಂಜಲನ್ನು ಉಗಿಸಿಕೊಂಡು, ನಮ್ಮೆಲ್ಲರ ಮೇಲಿಗಾಗಿ ಆತನ ಮೈ ಮೇಲೆ 39 ಚಡಿಯೇಟುಗಳನ್ನು ತಿಂದು ನಮ್ಮೆಲ್ಲರಿಗೆ ಸಮಾಧಾನ ಕೊಡುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಪುನಃ 3ನೇ ದಿನದಲ್ಲಿ ಪುನರುತ್ಥಾನ ಹೊಂದಿ ಈ ದಿನ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಯಾರು ಪುನರುತ್ಥಾನ ಹೊಂದಿರುವಂತ ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ದೇವರನ್ನಾಗಿ ಅಂಗೀಕಾರ ಮಾಡಿಕೊಳ್ತಾರೋ, ಆ ಶ್ರೀಮಂತನಿಗೆ ಕೊಟ್ಟಿರುವಂತ ಸಂತೋಷ ಸಮಾಧಾನ ಇಂದು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಅದೇ ದೇವರು, ನಿನ್ನೆ ಇದ್ದ ದೇವರು, ನಿನ್ನೆ ಇವತ್ತು ನಿರಂತರವಾಗಿರುವಂತ ದೇವರು ಈ ದಿನ ಕೂಡ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಲು ಶಕ್ತನಾಗಿದ್ದಾನೆ. ಆತನಲ್ಲಿ ಬದಲಾವಣೆ ಇಲ್ಲ. ಬದಲಾವಣೆ ಆಗಿರುವಂತ ನೀನು, ನಿನ್ನ ಜೀವಿತ, ನಿನ್ನ ಕ್ಯಾರೆಕ್ಟರ್, ಹ್ಯಾಬಿಟ್ಸ್ ಅವೆಲ್ಲವನ್ನ ಬದಲಾವಣೆ ಮಾಡಲು ಶಕ್ತನಾಗಿರುವ ಆತನು ಈ ದಿನ ನಿಮ್ಮ ಊರಿಗೆ ಈ ಒಂದು ಸ್ಥಳದಲ್ಲಿ ಇದ್ದುಕೊಂಡು ಕರೀತಾ ಇದ್ದಾನೆ. ಬಾ ಯೇಸುವಿನ ಹತ್ರ. ಖಂಡಿತ ನಿನ್ನ ಹೃದಯವನ್ನ ಸಂಪೂರ್ಣವಾಗಿ, ನಿನ್ನ ಹೃದಯದ ಆಲೋಚನೆಯನ್ನು ಅರಿತವನು ಯೇಸು ಸ್ವಾಮಿ ಆಗಿದ್ದಾನೆ. ಆತ ನಿನ್ನನ್ನು ಕರೀತಾ ಇದ್ದಾನೆ. ಬಾ, ಈ ದಿನ ನಿನ್ನ ಜೀವಿತವನ್ನ ಬದಲಾವಣೆ ಮಾಡಲು ಶಕ್ತನಾಗಿದ್ದಾನೆ.